ಒಂದು ಅನಾಥ ಒಂದು ಭಾಗ ಇದೆ ಗೇರು ಹಣ್ಣಿಂದು. ಗೇರು ಬೀಜದ ತಾಯಿ ಅದು ಇಷ್ಟರವರೆಗೆ ಅನಾಥ ಆಗೇ ಇತ್ತು. ಮೊದಲನೇದಾಗಿ ಕ್ಯಾಶ್ಯೂ ಡೇಯಲ್ಲಿ ಇದನ್ನು ನೀವು ಥೀಮಾಗಿ ತಗೊಂಡದ್ದಕ್ಕೆ ಮತ್ತು ಅದಕ್ಕೆ ಅನುಗುಣವಾಗಿ ಇವತ್ತಿನ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಒಂದು ಯುದ್ಧದೋಪಾದಿಯಲ್ಲಿ ತಯಾರು ಮಾಡಿದ DCRನವರಿಗೆ, ಹಾಗೆ ಒಂದು ವಾರ ಹಿಂದೆ ಅಷ್ಟೇ ಬೆಲ್ಲದ ಟ್ರೈನಿಂಗ್ ತಗೊಂಡು ಅದನ್ನು ಪ್ಯಾಕೆಟ್ ಮಾಡಿ ಇಲ್ಲಿ ತಂದಂಥ ರಾಧಾಕೃಷ್ಣ ಅವರಿಗೆ, ಉಪ್ಪಿನಕಾಯಿ ಹಲ್ವ ತಯಾರಿಸಿ ಮಾಡಿ ಬಂದ ಶ್ಯಾಮಲಾ ಶಾಸ್ತ್ರಿಯವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಇಲ್ಲಿಗೆ ನಿಲ್ಲಬಾರ್ದು. ಕ್ಯಾಶ್ಯೂ ಆ್ಯಪಲ್ ಮುಗಿದಾಗ ಈ ಉತ್ಸಾಹ ತಗ್ಗಿದ್ರೆ ಮುಂದಿನ ವರ್ಷ ನಾವು ಸ್ಲೈಡ್ ತೋರಿಸ್ಬೋದು ಪೆರಿಷೇಬಲ್ ಪ್ರಾಡಕ್ಟ್ ಅಂತ. ಹಾಗಾಗಬಾರ್ದು. ಸತ್ಯ ನನಗೇನು ಗೊತ್ತಿಲ್ಲ, ಕ್ಯಾಶ್ಯೂ ಆ್ಯಪಲ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಆದರೆ ಇಲ್ಲಿ ನಮ್ಮ ಶಂಕರ ಸಾರಟ್ಕ ಇದ್ದಾರೆ, ನಮ್ಮ ಟೀಮಿನವರು. ನಾವು 5 ಮಂದಿ ಕಳೆದ 3 ತಿಂಗಳಿಂದ ಕ್ಯಾಶ್ಯೂ ಆ್ಯಪಲ್ ವ್ಯಾಲ್ಯೂ ಎಡಿಷನ್ನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಅಧ್ಯಯನ ಮುಗಿದಿಲ್ಲ, ಬ್ರೆಜಿಲ್ವರೆಗೆ ತಲುಪಿದ್ದೀವಿ. 3 ಪ್ರಶ್ನೆಯನ್ನು ಇಲ್ಲಿರುವ ರೈತರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮೊದಲಾಗಿ, ಇಲ್ಲಿ ರೈತರು ಎಷ್ಟು ಮಂದಿ ಇದ್ದೀರಿ? ದಯವಿಟ್ಟು ಕೈ ಎತ್ತಿ. ಗುಡ್, ಥ್ಯಾಂಕ್ ಯು. ನೋಡಿ, ಈ ಗೇರು ಹಣ್ಣಿನ ಮೌಲ್ಯವರ್ಧನೆ ಅಂತ ಹೇಳುವ ವಿಷಯ ನಡಿಬಹುದಾ? ಇದು ಆಗಬಹುದಾ? ಸ್ಪಷ್ಟ ಹೇಳಿ ಅಣ್ಣ, ನನಗೆ ಸ್ವಲ್ಪ ಕಿವಿ ಮಂದ. ಓಕೆ, ಇಲ್ಲಿ ಬಂದವರಲ್ಲಿ ಎಷ್ಟು ಮಂದಿ ಅಲ್ಲಿ ಕೆಳಗಡೆ ಜ್ಯೂಸ್ ಕೊಡ್ತಾರೆ, ಏನೂ ಸಕ್ಕರೆ ನೀರು ಹಾಕದ ಜ್ಯೂಸ್ ಕೊಡ್ತಾರೆ, ಅದನ್ನು ಎಷ್ಟು ಮಂದಿ ಕುಡ್ದಿದ್ದೀರಾ? ಎಷ್ಟು ಮಾರ್ಕ್ ಕೊಡ್ತೀರಾ 10ರಲ್ಲಿ? ಇರಲಿ. ನಾವು ಅಧ್ಯಯನ ಮಾಡ್ತಾ 2 ಸಂಸ್ಥೆಗಳನ್ನು ನೋಡಿದ್ವಿ. ಒಂದು, ಅಲ್ಲಿ ಜಲಜಮನ್ ಕೂತಿದ್ದಾರೆ, ಕೇರಳ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಸಂಶೋಧನಾ ಕೇಂದ್ರ ಒಂದು 30 ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಜೋಸ್ ಮ್ಯಾಥ್ಯೂ ಅವರ ಕಾಲದಿಂದ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ DCR. ಇದರ ಜೊತೆಗೆ ನಮ್ಮ ಅಡಿಕೆ ಪತ್ರಿಕೆಯಲ್ಲಿ ಮೊದಲನೇ ಬಾರಿ ದೇಶದಲ್ಲಿ ಆಗ್ತಾ ಇರುವಂತಹ ಕ್ಯಾಶ್ಯೂ ಆ್ಯಪಲ್ನ ಮೌಲ್ಯವರ್ಧನೆ ಬಗ್ಗೆ ಒಂದು ವಿಶೇಷ ಕವರ್ ಸ್ಟೋರಿ ಅಂತಂದಿದ್ದೇವೆ. ನಮ್ಮ ಮಿತ್ರರಲ್ಲಿ ಕೆಳಗಡೆ ಇದ್ದಾರೆ. ಮೌಲ್ಯವರ್ಧನೆಯಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಅಡಿಕೆ ಪತ್ರಿಕೆ ಚಂದಾದಾರರಾಗಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೋಚಕ ಮಾಹಿತಿ ನಿಮಗೆ ಬರಲಿಕ್ಕಿದೆ. ಏನಾಗಿದೆ ಅಂತ ಹೇಳಿದರೆ, ಈ 2 ಸಂಸ್ಥೆಗಳು ತುಂಬ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲಿ ತೊಡಕಿದೆ ಅಂದರೆ, ಸಾಕೆಟ್ಟಿಗೂ ಪ್ಲಗ್ಗಿಗೂ ಕನೆಕ್ಷನ್ ಆಗಿಲ್ಲ. ಅದು ಅಲ್ಲಿ ಉಳಿದಿದೆ, ತಲುಪುವವರೆಗೆ ತಲುಪಿಲ್ಲ. ಸ್ಲೈಡ್ ತೋರಿಸ್ತಾ ಮಾತಾಡ್ತೀನಿ ನಾನು. ಕ್ಯಾನ್ ಐ ಹ್ಯಾವ್ ದಿ ಸ್ಲೈಡ್ಸ್ ಪ್ಲೀಸ್? ನಿಮಗೆ ಸಾಕಷ್ಟು ಅಂಕಿಅಂಶಗಳು ಇವೆ. ಈ ದೇಶದಲ್ಲಿ ಎಷ್ಟು ಹಣ್ಣು ಬಳಕೆ ಮಾಡ್ತಾರೆ, ಎಷ್ಟು ಪರ್ಸೆಂಟು, ಇವೆಲ್ಲ ನಾನು ಇದನ್ನು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಕ್ಯಾಶ್ಯೂ ಆ್ಯಪಲ್ನ ಮೌಲ್ಯವರ್ಧನೆಗೆ ಅದನ್ನು ಮುನ್ನೆಲೆಗೆ ತರುವುದಕ್ಕೆ ಏನೆಲ್ಲ ಸಮಸ್ಯೆಗಳು ಅಂತ ನಮ್ಮ ಮಿತ್ರರು ಹೇಳುವ ಸಮಸ್ಯೆಗಳನ್ನು ನಾನು ಹೇಳೋದಿಲ್ಲ. ಯಾಕೆಂದರೆ ಸಮಸ್ಯೆ ಹೇಳಲಿಕ್ಕಾಗಿ ಅಲ್ಲ ನಾನಿಲ್ಲಿ ಬಂದಿದ್ದು. ನಾನು ಹೇಳೋದು, ಲೈಟ್ ಸ್ವಲ್ಪ ಆಫ್ ಮಾಡ್ಬೋದಾ? ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇಸ್ ದ್ಯಾಟ್ ದಿ ಕೌಂಟ್ ಡೌನ್ ಫಾರ್ ಕ್ಯಾಶ್ಯೂ ಆ್ಯಪಲ್ ಡೆವಲಪ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್. ಅಲ್ಲಿ ಒಂದು ಸಣ್ಣ ರೈಡರ್ ಇದೆ, ಕೆಳಗಡೆ ಚುಕ್ಕಿ ಹಾಕಿ, ಪ್ರೊವೈಡೆಡ್ ಆಲ್ ಆಫ್ ಯು ಕೋಆಪರೇಟ್ ಆ್ಯಂಡ್ ಟೇಕ್ ಇಟ್ ಇನ್ ಮಿಷನ್ ಮೋಡ್. ಇದು AI ಚಿತ್ರ. ಇಲ್ಲಿ ಇಬ್ಬರು ಗೋಡಂಬಿ ಮೌಲ್ಯವರ್ಧನೆ ಮಾಡುವವರಿದ್ದಾರೆ, ಕುರುವೇರಿ ಕ್ಯಾಶ್ಯೂಸ್. ಒಮ್ಮೆ ಎದ್ದು ನಿಂತ್ಕೊಳ್ಳಿ, ಗಂಡ ಹೆಂಡತಿ. ಅವರನ್ನು ಕೇಳಿ ಅವೇರ್ನೆಸ್ ಕ್ರಿಯೇಷನ್ ಮಾಡೋದು ಹೇಗೆ ಅಂತ ಕೇಳಿ. ಮದುವೆಗಳಲ್ಲಿ ಹೋಗಿ ಸ್ಟಾಲ್ ಹಾಕ್ಕೊಂಡು ಗೋಡಂಬಿ ಮಾರಿದ್ದಾರೆ ಅವರು. ಅವೇರ್ನೆಸ್ ಬಾಯಿಂದ ಬರೋದಿಲ್ಲ, ರುಚಿ ನೋಡಿ ಬರುವಂಥದ್ದು. ರುಚಿ ಕೊಡಿ, ರುಚಿ. ಇಲ್ಲಿ ನಮ್ಮ ಸಜೀವನ್ ಕೂತಿದ್ದಾರೆ. ನನಗೆ ಅವರ ಜ್ಯೂಸ್ ಇದೆಯಲ್ಲ, ಕ್ಲಾರಿಫೈಡ್, ಐ ಗೇವ್ ಹಿಮ್ ಎ ವರ್ಡ್, 0 ಎಡಿಟಿವ್. ಸಕ್ಕರೆ ಹಾಕೋದಿಲ್ಲ, ಬೇರೆ ಏನು ನೀರು ಹಾಕೋದಿಲ್ಲ. ಅವ್ರು ಕೊಡ್ತಾರೆ ಕೆಳಗಡೆ 2 ಸೆಂಟ್ರ್ ಇದೆ. ಕ್ಯಾಶ್ಯೂ ನಟ್ಟಿಂದ ಎಷ್ಟು ಆದಾಯ ಬರುತ್ತಾ ಗೋಡಂಬಿಯಿಂದ, ಅದರ ಅರ್ಧ ಆದಾಯವನ್ನು ಅವರು ಜ್ಯೂಸಿಂದ ಪಡ್ಕೊಳ್ತಾ ಇದ್ದಾರೆ. ಐ ವಿಲ್ ಗೋ ಟು ಮೈ ಪ್ರೆಸೆಂಟೇಷನ್. ನೋಡಿ, ಮೊದಲನೇದು ನಮಗೊಂದು ದೊಡ್ಡ ಒಳ್ಳೆಯ ಯಶಸ್ಸು ತೋರಿಸಿದವರ ಹೆಸರು ಅಬ್ದುಲ್ ನಜಾರ್. ಅವರು ರೈತರು, 6 ಎಕರೆ ತೋಟ ಇದೆ, ಮಣ್ಣಾರ್ಕಾಡ್ನವರು. ಅವರು 2007ರಲ್ಲಿ 6 ಹುಡುಗರನ್ನು ಒಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಕ್ಲಾರಿಫೈಡ್ ಜ್ಯೂಸ್, ಹಿಂದಿನ ಸಂಜೆ ಜ್ಯೂಸ್ ತೆಗೆಯೋದು, ಅದರ ಗಂಟ್ಲು ಕಿಚಕಿಚಿ ಹೇಳುತ್ತಲ್ಲ, ಅದೆಲ್ಲ ತೆಗೆಯೋದಿಲ್ಲ. ಸುಲಭ ವಿದ್ಯೆ ಇದೆ ಇವರ ಹತ್ರ. ಸ್ವಲ್ಪ ನೀವು ಅವ್ರ ಹತ್ರ ಹೋಗಿ ಕೇಳಬೇಕು, ತಲೆಯಲ್ಲಿ ಬೇರೆ ಬೇರೆ ಇರುತ್ತೆ ಅವರದ್ದು, ಸ್ವಲ್ಪ ಕೇಳಬೇಕು ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್. ಅದನ್ನು ಮಾಡಿಬಿಟ್ಟು ಮಾರಿದ್ದಾರೆ. ಎಷ್ಟಕ್ಕೆ ಗೊತ್ತಾ? 6 ರೂಪೀಸ್ ಎ ಗ್ಲಾಸ್. ಅವ್ರು ಹೇಳೋದು ಮಾತಾಡಿದೆ ಈಚೆಗೆ. 3 ವರ್ಷ ನಡೆಸಿದ್ದಾರೆ, 6 ರೂಪಾಯಿಗೆ ಮಾರಿದ್ದಾರೆ. ಆ ಊರಿನಲ್ಲಿ ಕಬ್ಬಿನ ಹಾಲಿಗೆ ಎಷ್ಟು ರೇಟ್ ಇದೆಯಾ? ಶಂಕರ್ ಪ್ರಸಾದ್ ರೈ ಅವರೇ ಕೇಳ್ಕೊಳ್ಳಿ. ಕಬ್ಬಿನ ಹಾಲು
ಹಾಂ, ಆ ರೇಟಿಗೆ ಗೇರು ಹಣ್ಣಿನ ಜ್ಯೂಸನ್ನು ಮಾರ್ಬೋದು, ಇವತ್ತು ಮಾರ್ಬೋದು. ಇಟ್ ಇಸ್ ಕ್ವೈಟ್ ಪ್ರಾಫಿಟೇಬಲ್ ಅಂತ ಅವ್ರು ಅಷ್ಟೇ ಹೇಳ್ತಾರೆ. ಸಮಯ ಕಡಿಮೆ ಇದೆ, ನಾನು ಹೆಚ್ಚು ಮಾತಾಡೋದಿಲ್ಲ. ಹಾಂ, ಇವರು ನೋಡಿ ಕೇರಳದಲ್ಲಿ 10 ವರ್ಷ ಗೇರು ಹಣ್ಣಿನ ಮೌಲ್ಯವರ್ಧನೆ ಉದ್ಯಮ ನಡೆಸಿದ್ದಾರೆ. ಅವರ ಬಾಟ್ಲ್ ನೋಡಿ ಗೇರು ಹಣ್ಣಿನ ಹಾಗೆ ಇದೆ. ಟಾಮ್ ಅಂತ ಅವರ ಹೆಸರು, ಟಾಮಿಚನ್. ಏನು ಸಾಧನೆ ಮಾಡಿದ್ದಾರೆ ಕೇಳಿ. ಒಬ್ಬರು ಸಾಮಾನ್ಯ ಕೃಷಿಕ, ಕೆಳ ಮಧ್ಯಮ ವರ್ಗದ ಕೃಷಿಕ 10 ವರ್ಷ ಗೇರು ಹಣ್ಣಿನ ಮೌಲ್ಯವರ್ಧನೆ ಮಾಡಿ ಮಾರಿದ್ದಾರೆ. 7-6 ಸಾರಿ ಒಮಾನಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಒಂದು ಸಾರಿ ಅಂಡಮಾನಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅವರು ಕೆಲವೊಂದು ಏನಂತ ಹೇಳಿದರೆ ಈ ಲೈಸೆನ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಹಿಂಸೆಗಳಿಂದಾಗಿ ಅವರು 10 ವರ್ಷ ಆದಮೇಲೆ ನಿಲ್ಲಿಸಿದ್ದಾರೆ. ಇದು ನೋಡಿ ವೆಂಕಟಕೃಷ್ಣ ಎಮ್ ಎನ್ ಅವರು ಇಲ್ಲಿ ಇದ್ದಾರ ನನಗೆ ಗೊತ್ತಿಲ್ಲ. ನಮ್ಮೂರಿನವರು, ಕಾವಿನವರು. ಫನ್ನಿ ಅಂತ ಅವರು ಅಲ್ಲಿ ಗೋವಾದಲ್ಲಿ ಮಾಡೋದು ಫೆನ್ನಿ, ಇದು ಫನ್ನಿ ಅಂತ ಮಾಡಿ 2 ವರ್ಷ ನಡೆಸಿದ್ದಾರೆ. ಅದು ಕೂಡ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವರು ನಿಲ್ಲಿಸಿದ್ದಾರೆ. ಸಜೀವನಲ್ಲಿದ್ದಾರೆ. ಪ್ಲಾಂಟೇಷನ್ ಕಾರ್ಪೊರೇಷನ್ನವರು ಮೊದಲಿಗೆ 2014ರಲ್ಲಿ ಮಣ್ಣಾರ್ಕಾಡ್ ಎಸ್ಟೇಟ್ನಲ್ಲಿ ಜ್ಯೂಸ್ ಮಾರಾಟ ಮಾಡಲಿಕ್ಕೆ, ಕ್ಲಾರಿಫೈಡ್ ಜ್ಯೂಸ್ ವಿತ್ 0 ಅಡಿಟಿವ್ಸ್, ನೀರಿಲ್ಲ, ಸಕ್ಕರೆ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಎಸೆನ್ಸ್ ಇಲ್ಲ, ಏನೂ ಕೆಮಿಕಲ್ ಇಲ್ಲ, ಜನ ಬಂದು ತೊಗೊಂಡೋಗ್ತಾ ಇದ್ದಾರೆ ಅಲ್ಲಿ. ದಿ ಫಸ್ಟ್ ಇಯರ್ ವೆನ್ ದೇ ಸ್ಟಾರ್ಟೆಡ್ ಇಟ್, ವಾಟ್ ದೇ ಗಾಟ್ ಫ್ರಮ್ ನಟ್ಸ್ ಬೈ ಆಕ್ಷನ್, 70% ಆಫ್ ದ್ಯಾಟ್ ಇನ್ಕಮ್ ದೇ ಬಾಟ್ ಫ್ರಮ್ ಜ್ಯೂಸ್ ಸೆಲ್ಲಿಂಗ್. ಅವರನ್ನೇ ಕೇಳಿ ಹೆಚ್ಚು ಮಾಹಿತಿ. ಇವತ್ತಿಗೂ ಕೂಡ 50% ಅವರು ಪಡ್ಕೊಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಮೊನ್ನೆ ದಿವಸ ಐ ಆಮ್ ಕೀಪಿಂಗ್ ಇನ್ ಟಚ್ ವಿತ್ ದಮ್. ಮೊನ್ನೆ ದಿವಸ ಇವರು ಹಣ್ಣು ಮಾರಲಿಕ್ಕೆ ಶುರು ಮಾಡಿದರು ಅಲ್ಲಿ ಬಂದವರಿಗೆ. ಇಟ್ ವಾಸ್ ಎ ಡಿಮಾಂಡ್ ಡ್ರಿವನ್ ಆ್ಯಕ್ಟ್. ಇವರ ಮಣ್ಣಾರ್ಕಾಡ್ ಎಸ್ಟೇಟ್ನಲ್ಲಿ ಬಂದವರು ಕೇಳಿದರು, ಜ್ಯೂಸ್ ಕೊಡ್ತೀರಲ್ಲ, ಹಣ್ಣಿಲ್ವಾ ಅಂತ. ಈ ಹೆಣ್ಮಗಳು ಹಣ್ಣು ಕಟ್ ಮಾಡಿ ಕೊಟ್ಟರು. 5 rupees 1 ಕ್ಯಾಶ್ಯೂ ಆ್ಯಪಲ್ ದೇ ಆರ್ ಸೆಲ್ಲಿಂಗ್. ನಾವು ಬಂದವ್ರಿಗೆ ಸ್ವಲ್ಪ ಉಪ್ಪು, ಟೂತ್ ಪಿಕ್ ಹಾಕಿ ಹತ್ತಿರ ಇಡ್ತಾರೆ. ಸರ್, ನಾವೇ ತಡ ಮಾಡಿದ್ದು, ಜನ ಅಲ್ಲ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗಾದರೂ ಅಭಿಪ್ರಾಯ ವ್ಯತ್ಯಾಸ ಇದ್ದರೆ ಹೇಳ್ಬೋದು. ಗೇರು ಹಣ್ಣಿನ ಜ್ಯೂಸು, ಗೇರು ಹಣ್ಣಿನ ಉತ್ಪನ್ನಕ್ಕೆ ಜನರ ಒಲವಿಲ್ಲ, ದರ್ ಇಸ್ ನೋ ಕನ್ಸ್ಯೂಮರ್ ಅಕ್ಸೆಪ್ಟೆನ್ಸ್ ಅಂತ ಹೇಳುವಂಥದ್ದು ಜನರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಅವರಿಗೆ ರುಚಿ ಕೊಟ್ಟು ಪಡೆದ ಅಭಿಪ್ರಾಯ ಅಲ್ಲ. ಅದು ಏಕಪಕ್ಷೀಯವಾಗಿ ಇದರಲ್ಲಿ ಯಾರು ಕೈ ಹಾಕಿದ್ದಾರೋ ಅವರು ಮಾಡಿದ ಅಭಿಪ್ರಾಯ. ದಿಸ್ ಕ್ಯಾನ್ ಬಿ ಚೇಂಜ್ ಆ್ಯಂಡ್ ದಿಸ್ ವಿಲ್ ಚೇಂಜ್, ನೋ ಡೌಟ್ ಅಬೌಟ್ ಇಟ್. ಕೆನ್ಯೂಟ್ ಅರನ್ನ ಇಲ್ಲಿದ್ದಾರ ನನಗೆ ಗೊತ್ತಿಲ್ಲ. ಮುಲ್ಕಿಯ ರೈತ, ಅವರು 25,000 ಬಾಟ್ಲನ್ನು ಮಾರ್ತಾರೆ RTS. ಸ್ವಂತ 300 ಮರ ಇದೆ. ಅವರ ಇಕನಾಮಿಕ್ಸ್ ಹೇಗಿದೆ ಅಂತ ಹೇಳಿದರೆ, 300 ಮರದಿಂದ ಅರ್ಧ ಟನ್ ಗೇರು ಬೀಜ ಸಿಗ್ತದೆ. ಅದರಲ್ಲಿ ಕೊಯ್ಲು ಮತ್ತೆಲ್ಲ ಆಗಿ ನನ್ನ ಕಿಸೆಯಲ್ಲಿ ಸ್ವಲ್ಪ ಚಿಲ್ಲರೆ ಹಣ ಉಳಿತದೆ. ನಾನು ಗೇರು RTS ಮಾರ್ತೀನಿ. ಸುತ್ತಮುತ್ತಲು ಒಂದು 10-12 ಪೇಟೆಗಳಿಗೆ ಮಾರ್ತಾರೆ, ಕಿನ್ನಿಗೋಳಿ, ಪಕ್ಷಿಕೆರೆ ಅಂಥವುಗಳಿಗೆಲ್ಲ. ಆ್ಯಂಡ್ ಅದರಿಂದಾಗಿ 1-1.5 ಲಕ್ಷ ಏನು ಹಣ ಬರುತ್ತೆ, ಅದರಲ್ಲಿ ತುಂಬ ನನಗೆ ಉಳಿಯುತ್ತೆ. ಆ ಕಾರಣದಿಂದ ನಮ್ಮ ಮರ ಉಳಿದಿದೆ ಅಂತ ಅವ್ರು ಹೇಳ್ತಾರೆ. ಇದು ಪುನಃ AI ಚಿತ್ರ. ರೈತರೇ ಕೇಳ್ತಾ ಇದ್ದೀನಿ, ನೀವು ಇದು ಹೆಚ್ಚಾಗಿ ನಾನು ಮಾತಾಡ್ತಾ ಇರೋದು ನಮ್ಮ ರೈತ ಮಿತ್ರರಿಗೆ. ಹೀಗೆ ಸಾಧ್ಯವಾ? ರೈಲ್ವೆ ಸ್ಟೇಷನಲ್ಲಿ ಗೇರು ಹಣ್ಣಿನ ಜ್ಯೂಸ್, ಈ ನಮ್ಮ ಸಜೀವನ್ ಸಾರ್ನ ಥರದ ಜ್ಯೂಸನ್ನು ಮಾರಲಿಕ್ಕೆ ಸಾಧ್ಯವಾ? ಎಸ್ ಆರ್ ನೋ? ಯಾಕಣ್ಣ ಸುಮ್ಮನೆ ಕೂತಿದ್ದೀರಾ? ಅಷ್ಟು ಎಲ್ಲ ಬ್ರೇಕ್ಫಾಸ್ಟ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಎಸ್ ಆರ್ ನೋ? ನೋ ಹೇಳುವರ್ ಕೈ ಎತ್ತಿ. ನೋ ಹೇಳಿದರೆ ನಾನು ಹೇಳ್ತೇನೆ. ಪುಣೆ ಠಾಣೆ ವೆಸ್ಟ್ ರೈಲ್ವೆ ಸ್ಟೇಷನಲ್ಲಿ 2023ರಲ್ಲಿ ಒಬ್ಬರು ಈ ಥರ ಮಾರಿದ್ದಾರೆ. ಆ ಫೋಟೋ ನಮ್ಗೆ ಸಿಕ್ಕಿಲ್ಲ, ಅದಕ್ಕಾಗಿ ನಾವು ಇದನ್ನು ತೋರಿಸ್ತೇವೆ. 1 year, ಫುಲ್ 1 year. ಆಫ್ಕೋರ್ಸ್ ಅವ್ರು ಗೇರು ಜ್ಯೂಸ್ ಮಾತ್ರ ಅಲ್ಲ, ಕೋಕಮ್ ಮಾರಿದ್ದಾರೆ. ಒಂದು 5 ವೇರಿಯಂಟ್ಸ್ ಇತ್ತು. ದೇ ಆರ್ ವೆರಿ ಹ್ಯಾಪಿ. ದ್ಯಾಟ್ ವೆಂಡರ್ ಇಸ್ ನೋ ಮೋರ್ ನಾವು. ಅವ್ರ ಹೆಂಡತಿ ನಡೆಸ್ತಾ ಇದ್ದಾರೆ. ಇಟ್ ಈಸ್ ಪಾಸಿಬಲ್. ಯಶವಂತ್ ಪಂಡಿತ್ ದಾಪೋಲಿ ಅವ್ರು ನನ್ನನ್ನು ಒಂದು ಮಾತು ಕೇಳಿದರು. ನಾವು 5 ಮಂದಿ ಅಡಿಕೆ ಪತ್ರಿಕೆಯವರು 3 ತಿಂಗಳ ಕಾಲ ಬೇರೆ ಬೇರೆ ಜನರನ್ನು ಮಾತಾಡಿಸಿದೆವು. ನಿಯರ್ಲಿ 50 ಪೀಪಲ್ ಹೂ ಹ್ಯಾವ್ ಪುಟ್ ದೇರ್ ಹ್ಯಾಂಡ್ ಇನ್ ಟು ಕ್ಯಾಶ್ಯೂ ಆ್ಯಪಲ್ ವ್ಯಾಲ್ಯೂ ಎಡಿಷನ್. ಬಹಳ ಮಂದಿ ಹೇಳಿದ್ದು ದೂರುಗಳನ್ನು, ಹೈಲಿ ಪೆರಿಷಿಬಲು, ರೈತರು ಕೊಡ್ತಾ ಇಲ್ಲ, ಆಮೇಲೆ ಜನ ಕೇಳೋದಿಲ್ಲ, ಇದು ಮಾರಲಿಕ್ಕೆ ಕಷ್ಟ, ನನ್ನ ಮಗ ಬೇಡ ಹೇಳ್ತಾನೆ ಎಲ್ಲ ಹೇಳಿದರು. ಬಟ್ ಇವರು ಕೇಳಿದರು, ಈ ಥರ ಎಲ್ಲ ದೂರು ಹೇಳುವರ ಹತ್ರ ಒಂದು ಮಾತು ಕೇಳಿ, ನೀವು ನೇರ ಗ್ರಾಹಕರಿಗೆ ಇದನ್ನು ಪರಿಚಯ ಪಟ್ಟು ಮಾರಿಸುವ ಪ್ರಯತ್ನ ಮಾಡಿದ್ದೀರಾ? ಹ್ಯಾವ್ ಯು ಅಪ್ರೋಚ್ ದಿ ಕನ್ಸ್ಯೂಮರ್ ಆ್ಯಂಡ್ 1-to-1 ಮಾರಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂತ. ಹಾಗೆ ಹೇಳೋರು ಜನರಲ್ ಕಂಪಾರ್ಟ್ಮೆಂಟಲ್ಲಿ ರೈಲಲ್ಲಿ ಹೋಗಿ ತಮ್ಮ ಉತ್ಪನ್ನಗಳನ್ನು ಪರಿಚಯ ಮಾಡಿ ಅದಕ್ಕೊಂದು ದೊಡ್ಡ ಭದ್ರ ಬುನಾದಿಯನ್ನು ಮಾಡಿದ್ದಾರೆ. ಯಶವಂತ್ ಪಂಡಿತ್ ದಾಪೋಲಿ ಅವರಿಗೆ 2 ಎಕರೆ ಅಡಿಕೆ ಇದು ಗೇರು ತೋಟ ಇದೆ, ಮಾರ್ತಾ ಇದ್ದಾರೆ. ಆ 4 ಸರ್ತಿ ರೈಲ್ವೆ ಪ್ರಯಾಣದಲ್ಲಿ ಏನು ಪ್ರಚಾರ ಆಗಿದೆ ಅದರ ಕಾರಣದಿಂದ ಈಗ ಮನೆಗೆ ಫೋನ್ ಬರ್ತಾ ಇದೆ. ಈಗ ಅವರು ಮಾರೋದಕ್ಕಾಗಿ ರೈಲಲ್ಲಿ ಹೋಗ್ತಾ ಇಲ್ಲ. ಸೊ ದೀಸ್ ಆರ್ ಆಲ್ ನಮ್ಗೆ ದಾರಿ ದೀಪಗಳು. ಮೇಡಮ್ ಇದ್ದಾರೆ ಅಲ್ಲಿ, ಜಲಜಾ ಮೇಡಮ್. ಅವರು ಇತ್ತೀಚೆಗೆ ಒಂದು ಮಾತು ಹೇಳಿದರು,
ನಮ್ಮ ಈ ಆವರಣದ ಒಳಗಿರುವವರ ಸ್ಟಾಫ್ಗಳು ಒಂದು 18 ಎಷ್ಟೋ ಮಂದಿಗಳ ನಡುವೆ ಕೆಲವರಿಗೆ ಗೇರು ಜ್ಯೂಸ್ ಇಷ್ಟ ಇಲ್ಲ, ಗೇರು ಇಷ್ಟ ಇಲ್ಲ ಅಂತ ಹೇಳುವವರು ನಮ್ಮಲ್ಲೇ ಇದ್ದಾರೆ ಅಂತ ಅವರೊಂದು ಕಿಣಿ ಮಾಡಿದರು. ಏನಂದರೆ ಆ ಪರಿಮಳವನ್ನು ಸ್ವಲ್ಪ ಕಡಿಮೆ ಮಾಡುವ ರೀತಿಯಲ್ಲಿ ಬ್ಲೆಂಡಿಂಗ್, ಏನೆಲ್ಲ ಬ್ಲೆಂಡ್ ಮಾಡಿದ್ದಾರೆ, ಪೈನ್ಯಾಪಲು, ಮ್ಯಾಂಗೋ ಎಲ್ಲ ಮಾಡಿ ಬ್ಲೆಂಡೆಡ್ ಜ್ಯೂಸ್ ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ, ಕೆಳಗಡೆಯಲ್ಲಿ ಇಟ್ಟಿದ್ದಾರೆ. ನೋಡಿ, ಒಂದು ಬಹಳ ಮುಖ್ಯವಾದ ಅಂಶ ಇವತ್ತು ತೊಡಕಿರೋದು ಏನಂತ ಹೇಳಿದರೆ 2 ತಿಂಗಳು ಅಥವಾ 3 ತಿಂಗಳು ಮಾತ್ರ ಹಣ್ಣು ಸಿಗುತ್ತೆ. ಯಾವ ಉದ್ಯಮಿಗೂ ನಾವು ಶಿಫಾರಸು ಮಾಡುವ ಹಾಗಿಲ್ಲ, ಯಾವ ರೈತನಿಗಾದರೂ ಒಂಥರ ಬೇರೆ. 2 ತಿಂಗಳು ಸಿಗುವ ಹಣ್ಣನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಇಸ್ ಇಟ್ ಪಾಸಿಬಲ್, ಇಸ್ ಇಟ್ ವಯಬಲ್ ಪ್ರಶ್ನೆ ಕೇಳ್ತಾರೆ ಖಂಡಿತವಾಗಿ. ಆದರೆ ಈ ಆಸ್ ಇಟ್ ಈಸ್ ನಾವು ಈಗಿರುವ ಹಾಗೆ ಇದಕ್ಕೆ ದಾರಿಗಳಿವೆ, ಪರಿಹಾರಗಳಿವೆ. ನೋಡಿ, ಅವರು ಮಡಕತಾರದಲ್ಲಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಹಣ್ಣನ್ನು ಹಾಗೇ ಇಟ್ಕೊಳ್ಳುವಂಥದ್ದು, ಸ್ವಲ್ಪ ಬೇಕಾದಷ್ಟು ಆ ಲಿಮಿಟೆಡ್ ಪ್ರಿಸರ್ವೇಟಿವ್ ಹಾಕಿ ಇಟ್ಕೊಳ್ಳುವಂಥದ್ದನ್ನು ಮೊದಲೇ ಟೆಕ್ನಾಲಜಿ ಇದೆ, ಅವರು ಕಲಿಸಿಕೊಡ್ತಾರೆ ಬೇಕಿದ್ರೆ. ಇವತ್ತು ತ್ರಿಶೂರು ಮತ್ತು ಶಿವಮೊಗ್ಗ ಇಡೀ ದೇಶದಲ್ಲಿ ಕೋಟಿಗಟ್ಟಲೆ ಇದು ನಮ್ಮ ಗೇರು ಹಣ್ಣು ಬೆಳೆಯುವಲ್ಲಿ 2 ಸಣ್ಣ ಕೇಂದ್ರಗಳಲ್ಲಿ ಮಾತ್ರ ವರ್ಷ ಇಡೀ ಉತ್ಪಾದನೆ ಆಗ್ತಾ ಇದೆ. ಅವರು ಹಣ್ಣನ್ನು ಅಥವಾ ಪಲ್ಪನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ DCRನಲ್ಲಿ ಪಲ್ಪನ್ನು ಪ್ರಿಸರ್ವ್ ಮಾಡುವ ವಿದ್ಯೆ ಇದೆ, ಅದನ್ನು ನಿಮಗೆ ಬೇಕಿದ್ರೆ ಹೇಳಿಕೊಡ್ತಾರೆ.